ಉತ್ತರ ಭಾರತದಲ್ಲಿ ಮಾಡುವಂಥ ಮಟರ್ ಕಾ ನಿಮೋನ ಮಾಡ್ತಾಯಿದ್ದೀನಿ. ಹಸಿ ಬಟಾಣಿ ಕಾಲದಲ್ಲಿ ಹಸಿ ಬಟಾಣಿಯಿಂದ ಸಾಕಷ್ಟು ಅಡುಗೆಗಳನ್ನು ಮಾಡಿರ್ತೀವಿ. ಇದು ಮಾಡಿ ತಿನ್ನಲೇಬೇಕಾಗಿರುವಂಥ ಒಂದು ಅಡುಗೆ. ಉತ್ತರ ಭಾರತದಲ್ಲಿ ಇದನ್ನು ಅನ್ನದ ಜೊತೆ ತಿಂತಾರೆ. ನಮಗೆ ಇದು ಪೂರಿ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಇಷ್ಟ. ನಾನಿವತ್ತು ಇದನ್ನು ಪೂರಿ ಜೊತೆಗೆ ಮಾಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದರ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣ ಕ್ಯೂಬ್ಗಳಾಗಿ ಹೆಚ್ಚಿಟ್ಕೊಳ್ತೀನಿ. ನಾನು ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಇಷ್ಟು ಸಣ್ಣದಾಗಿ ಹೆಚ್ಚಿದ್ದೀನಿ. ಬೇಕಾದರೆ ಒಂದು ಸ್ವಲ್ಪ ದೊಡ್ಡದಾಗೂ ಹೆಚ್ಕೊಳ್ಬಹುದು. ಈಗ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಹೆಚ್ಚಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆನ ಹೀಗೆ ಎಣ್ಣೆಯಲ್ಲಿ ಒಂದು 2 ನಿಮಿಷ ಬಾಡಿಸ್ಕೊಳ್ಬೇಕು. ಆಮೇಲೆ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೇಯೋಕ್ಕೆ ಸ್ವಲ್ಪನೂ ನೀರು ಹಾಕ್ತಾಯಿಲ್ಲ. ಈ ರೀತಿ ಆಲೂಗಡ್ಡೆನ ಬೇಯಿಸಿದಾಗ ತುಂಬಾ ಚೆನ್ನಾಗಾಗುತ್ತೆ. ಮೊದಲು ಒಂದು ಸ್ವಲ್ಪ ಬಾಣಲೆಗೆ ಅಂಟ್ಕೊಳ್ಳುತ್ತೆ. ಒಂದು 2-3 ನಿಮಿಷ ಆಗೋಷ್ಟು ಹೊತ್ತಿಗೆ ಸ್ವಲ್ಪ ಗರಿಗರಿನೂ ಆಗುತ್ತೆ ಮತ್ತು ಬಾಣಲೆಗೆ ಅಂಟ್ಕೊಳ್ಳೋದು ಇಲ್ಲ. ನೋಡಿ, ಈಗ ಆಲೂಗಡ್ಡೆ ಹದವಾಗಿ ಬೆಂದು ಗರಿಗರಿನೂ ಆಗಿದೆ. ನಾನು ಇದನ್ನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ತೀನಿ. ನಾನು ಆಲೂಗಡ್ಡೆನ ಈ ರೀತಿ ಬೇಯಿಸಬೇಕಾಗಿರೋದ್ರಿಂದನೇ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋದು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಹಸಿ ಮೆಣಸಿನಕಾಯಿ, ಒಂದು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ತರ್ತರಿಯಾಗಿ ರುಬ್ಕೊಳ್ತೀನಿ. ನಾನೊಂದು ಸ್ವಲ್ಪ ಹಸಿ ಬಟಾಣಿನ ಮೊಳಕೆ ಬರೆಸಿ ತೊಗೊಂಡಿದ್ದೀನಿ. ಮೊಳಕೆ ಬರೆಸಲೇಬೇಕಂತೇನಿಲ್ಲ, ನಾನು ಬರೆಸಿದ್ದೀನಿ ಅಷ್ಟೇ. ಹಸಿ ಬಟಾಣಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ಮತ್ತೆ ರುಬ್ಕೊಳ್ತೀನಿ. ಬಾಣಲೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇನ್ನಷ್ಟು ಹಸಿ ಬಟಾಣಿನ ಎಣ್ಣೆನಲ್ಲಿ ಹಾಕಿ ಬಾಡಿಸ್ಬಿಟ್ಟು ಬೇಯಿಸ್ಕೊಳ್ತೀನಿ. ಅರ್ಧದಷ್ಟು ಹಸಿ ಬಟಾಣಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧದಷ್ಟನ್ನು ಹೀಗೆ ಇಡಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಇದನ್ನು ಹಾಗೇನೂ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ಬಹುದು. ಈಗ ಬಟಾಣಿ ಹದವಾಗಿ ಬೆಂದಿದೆ. ಬಾಣಲೆಗೆ 1 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಅರಿಶಿನ ಹಾಕಿ ಹಸಿ ಬಟಾಣಿ ಕೊತ್ತಂಬರಿ ಸೊಪ್ಪು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಟಾಣಿ ಮತ್ತು ಆಲೂಗಡ್ಡೆ ಎರಡೂ ವಾಯು ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಬೇಕಾದರೆ ಶುಂಠಿ ಸ್ವಲ್ಪ ಜಾಸ್ತಿ ಧಾರಾಳವಾಗಿ ಹಾಕಬಹುದು. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಬಟಾಣಿ ಎರಡೂ ಈಗಾಗಲೇ ಬೆಂದಿರೋದ್ರಿಂದ ನಾನಿಲ್ಲಿ ಮಸಾಲೆನ ಈಗಲೇ ಪೂರ್ತಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಯಿಸಿರೋ ಬಟಾಣಿ ಹಾಕ್ತಾಯಿದ್ದೀನಿ ಮತ್ತು ಬೇಯಿಸಿಟ್ಟ ಆಲೂಗಡ್ಡೆನೂ ಹಾಕ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಉಪ್ಪು, ಕಾಳುಮೆಣಸಿನ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಆಮ್ಚೂರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ನೀರು ಹಾಕಿ ಹದ ಸರಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಒಂದು 2 ಕುದಿ ಬರಲಿ. ತುಂಬ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ. ತುಂಬ ಜಾಸ್ತಿ ಕುದ್ರೆ ಆಲೂಗಡ್ಡೆ ಬಟಾಣಿ ಎಲ್ಲ ಅತಿಯಾಗಿ ಬೆಂದು ಕರಗೋಗ್ಬಿಡುತ್ತೆ. ಇವಾಗ ಕುದಿ ಬಂದಿದೆ. ನೀವೀಗ ನೋಡ್ತಾ ಇರ್ಬೋದು ಬಟಾಣಿ ಆಲೂಗಡ್ಡೆ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ. ಕೊನೆಗೆ ಒಂದು ಸ್ವಲ್ಪ ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಈಗ ಮಟರ್ ಕಾ ನಿಮೋನ ಆಗಿದೆ. ಪೂರಿ ಜೊತೆ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮ್ಮ ಮನೆಯಲ್ಲೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.